ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ನಂದು ಮನು ವ್ಲಾಗ್. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿಯ ದಿನ ತುಳಸಿ ದೇವಿಗೂ ಶ್ರೀ ವಿಷ್ಣುವಿಗೂ ವಿವಾಹವನ್ನು ಮಾಡಲಾಗುತ್ತೆ. ಈ ಆಚರಣೆಯನ್ನು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಎಂದು ಸಹ ಕರೀತಾರೆ. ನಾನು ಈ ಹಬ್ಬನ ಸರಳವಾಗಿ ಹೇಗೆ ಆಚರಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ತುಳಸಿ ಪೂಜೆಯನ್ನು ಮನೆ ಹೊರಗಡೆನಾದರೂ ಮಾಡ್ಬೋದು, ಇಲ್ಲ ಅಂತ ಅಂದರೆ ಮನೆ ಒಳಗಾದರೂ ಮಾಡ್ಬೋದು. ನಾನಿಲ್ಲಿ ಮನೆ ಒಳಗಡೆ ಇಟ್ಟು ಪೂಜೆನ ಮಾಡ್ಕೋತಿದ್ದೀನಿ. ಹಾಗೆ ನಾನಿಲ್ಲಿ ಮೊದಲಿಗೆ ಒಂದು ಟಿಪಾಯಿನ ತೊಗೊಂಡಿದ್ದೀನಿ. ಟಿಪಾಯಿ ಮೇಲೆ ರಂಗೋಲಿ ಎಲ್ಲ ಬಿಡಿಸಿ ಸ್ವಸ್ತಿಕ್ ಹೋಮ್ ಅಂತ ಎಲ್ಲ ಬರ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪೀಠನ ಇಟ್ಟು ಒಂದು ಪ್ಲೇಟ್ನ ಇಟ್ಕೋತಿದ್ದೀನಿ. ಮೊದಲೇ ತೊಳೆದಿಟ್ಕೊಂಡಿರೋವಂತಹ ತುಳಸಿ ಪಾಟ್ನ ಇಟ್ಟು ಅದಕ್ಕೂ ಸಹ ಅರಿಶಿನ ಕುಂಕುಮ ಹಾಗೆಯೇ ರಂಗೋಲಿ ಎಲ್ಲನೂ ಬಿಡಿಸ್ಕೊತಿದ್ದೀನಿ. ತುಳಸಿ ಗಿಡದ ಜೊತೆ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಸಹ ನೆಡ್ತಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ವಾಸವಿರ್ತಾರೆ ಎಂದು ನಂಬಿಕೆ ಇದೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಗಿಡನ ಇಟ್ಟು ಪೂಜೆನ ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ಒಂದು ಲೋಟನ ನೀರು ಹಾಕ್ಕೊಂಡು ಅರಿಶಿನ ಕೊಂಬಿಗೆ 3 ಎಳೆ ದಾಳನ ತಗೊಂಡು ತುಳಸಿ ಗಿಡ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ 3 ಗಂಟನ್ನ ಹಾಕೋತಿದ್ದೀನಿ. ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ತುಳಸಿ ಗಿಡ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಸೇರಿಸಿ ಹಾಕೋಬೇಕು. ಹಾಗೆಯೇ ನಾನಿಲ್ಲಿ ಹೂವನ್ನು ಹಾಕ್ಕೊಂಡು ಬ್ಲೌಸ್ ಪೀಸು ಮತ್ತು ಬಳೆನ ಹಾಗೆಯೇ ಇಟ್ಕೋತಿದ್ದೀನಿ. ತುಳಸಿ ಗಿಡಕ್ಕೂ ಬೆಟ್ಟದ ನೆಲ್ಲಿ ಗಿಡಕ್ಕೂ ಸಹ ಅರಿಶಿನ ಕುಂಕುಮನ ಇಟ್ಟು ನಾನಿಲ್ಲಿ ದೀಪನ ಇಟ್ಕೋತಿದ್ದೀನಿ. ಈ ಹಬ್ಬನ ಕಿರು ದೀಪಾವಳಿ ಅಂತಲೂ ಸಹ ಕರೀತಾರೆ. ಹಾಗಾಗಿ ಎಷ್ಟು ದೀಪನ ಹಚ್ಚೋದಕ್ಕಾಗುತ್ತೋ ಅಷ್ಟು ದೀಪನೂ ಸಹ ಹಚ್ಕೋಬೇಕು. ಹಾಗೆಯೇ ನಾನು ಇಲ್ಲಿ ದೀಪಗೆ ಹೂವನ್ನು ಇಟ್ಕೊಂಡು ಹೂವಿನ ಅಲಂಕಾರ ಎಲ್ಲನೂ ಮಾಡ್ಕೋತಿದ್ದೀನಿ. ಹಾಗೆ ದೀಪ ಎಲ್ಲ ಹಚ್ಕೊಂಡು ಹಣ್ಣಲ್ಲಿ ಬಾಳೆಹಣ್ಣು, ನೈವೇದ್ಯಕ್ಕೆ ಸ್ವಲ್ಪ ಅವಲಕ್ಕಿ, ಕೊನೆಯಲ್ಲಿ ಆರತಿ ಮಾಡೋದಕ್ಕೆ ಆರತಿ ತಟ್ಟೆ, ಕಾಯಿನ ಇಟ್ಟು ನಾನು ಮೊದಲಿಗೆ ಊದುಗಡ್ಡಿನ ತೊಗೊಂಡು ಊದುಗಡ್ಡಿನಲ್ಲಿ ಸಹ ಪೂಜೆನ ಮಾಡ್ಕೋತಿದ್ದೀನಿ. ಹಾಗೆಯೇ ಕರ್ಪೂರದಲ್ಲೂ ಸಹ ಕರ್ಪೂರದ ಆರತಿನ ಮಾಡಿಕೊಂಡು ಧೂಪ ಎಲ್ಲ ಹಾಕಿ ನೈವೇದ್ಯ ಎಲ್ಲ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡೆ. ಹಾಗೆಯೇ ನಮ್ಮ ಮನೆ ಅಕ್ಕಪಕ್ಕದ ಮನೆ ಮುತ್ತೈದೆಯವ್ರನ್ನ ಕರೆದು ಸಹ ಅವ್ರಿಗೂ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.